ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಳು ರಂಗಭೂಮಿಯಲ್ಲಿ ಸಂಚಲನವನ್ನ ಮೂಡಿಸಿರೋ ನಾಟಕ ಅಂದ್ರೆ ಅದು ವಿಜಯ್ ಕುಮಾರ್ ಕೋಡಿಯಲ್ಬೈಲ್ ಅವರ ಶಿವದೂತಗುಳಿಗೆ. ಈ ನಾಟಕ ಕೇವಲ ತುಳುನಾಡು ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕಂಡು ಮುನ್ನುಗ್ತಾ ಇದೆ. ಯಾವ ಮಟ್ಟಕ್ಕೆ ಅಂದ್ರೆ ಈ ನಾಟಕದ ಮುಂದೆ ಪ್ಯಾನ್ ಇಂಡಿಯಾ ಚಿತ್ರಗಳು ಕೂಡ 10 ಹೆಜ್ಜೆ ಹಿಂದಿದೆ ಅಂದ್ರೆ ಅತಿಶಯೋಕ್ತಿಯಲ್ಲ. ಯಾಕಂದ್ರೆ 16 ಟೇಕ್ ಮಾಡಿ ಒಂದು ಶಾಟ್ ಓಕೆ ಅಂದು ಕೊನೆಗೆ ಅದು ಇದು ಮತ್ತೊಂದು ಮಗದೊಂದು ಎಂದು ಪ್ರೇಕ್ಷಕರ ಮುಂದೆ ಬರುತ್ತೆ. ಆದ್ರೆ ನಾಟಕ ಹಾಗಲ್ಲ, ಎಲ್ಲವೂ ನೇರ ನೇರ. ಇನ್ನು ಬಹುಮುಖ್ಯವಾಗಿ ಶಿವದೂತಗುಳಿಗೆ ಕೇವಲ ತುಳುನಾಟಕ ಮಾತ್ರವಲ್ಲ, ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಕನ್ನಡದಲ್ಲೂ ಪ್ರೇಕ್ಷಕರನ್ನು ರಂಜಿಸ್ತಾ ಇದೆ. ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಲ್ಲೂ ಪ್ರದರ್ಶನ ಕಂಡಿದೆ. ಇದೀಗ ರಾಜ್ಯ ರಾಜಧಾನಿಯ ಸರದಿ. ಹಾಗಂದ ಮಾತ್ರಕ್ಕೆ ಗುಳಿಗ ರಾಜಧಾನಿಗೆ ಕಾಲಿಡ್ತಿರೋದು ಇದೇ ಮೊದಲೇನಲ್ಲ. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಜುಲೈ 17ರಂದು ರಾಜಧಾನಿಯಲ್ಲಿ ಶಿವದೂತ ಗುಳಿಗ ನಾಟಕ ಪ್ರದರ್ಶನವಾಗಲಿದೆ. ಹಾಗಂತ ಕೇವಲ ಒಂದೇ ಪ್ರದರ್ಶನ ಅಂತ ಅನ್ಕೊಂಡ್ರೆ ಇಲ್ಲ, ಬರೋಬ್ಬರಿ 3 ಪ್ರದರ್ಶನದಲ್ಲಿ ಗುಳಿಗ ಅಬ್ಬರಿಸಲಿದ್ದಾನೆ. ಬೆಳಗ್ಗೆ 10:15ಕ್ಕೆ ಮೊದಲ ಪ್ರದರ್ಶನ ಆರಂಭವಾಗಲಿದೆ. ಇದಾದ ಬಳಿಕ ಮಧ್ಯಾಹ್ನ 1 ಗಂಟೆ ಹಾಗೆ ಸಂಜೆ 3:45ಕ್ಕೆ ಗುಳಿಗನ ದರ್ಶನವಿರುತ್ತೆ. ಇನ್ನು ರಾಜಧಾನಿಯ ಕನ್ನಡಿಗರಿಗಾಗಿ ಕನ್ನಡದಲ್ಲೇ ಶಿವದೂತ ಗುಳಿಗೆ ನಾಟಕ ಪ್ರದರ್ಶನವಾಗಲಿದೆ. ಇದಾದ ಬಳಿಕ ಸಂಜೆ 6:45ಕ್ಕೆ ಕೋಡಿಯಲ್ಬೈಲ್ ಅವರ ನೂತನ ನಾಟಕ ಮೈತಿದಿ ಪ್ರದರ್ಶನವಾಗಲಿದೆ. ಇದು ತುಳು ನಾಟಕವಾಗಿದ್ದು ತುಳುವರು ಮಾತ್ರವಲ್ಲ, ತುಳು ಭಾಷೆಯ ಬಗ್ಗೆ ಆಸಕ್ತಿ ಉಳ್ಳವರು ನೋಡಲೇಬೇಕಾದ ಅತ್ಯಮೋಘ ಕಥಾಹಂದರ. ಕೋಡಿಯಲ್ಬೈಲ್ ಅವರ ಕತೆ ಅಂದ್ರೆ ಸುಮ್ನೆನಾ? ಹೊಟ್ಟೆ ಹುಣ್ಣಾಗಿಸೋ ಹಾಸ್ಯದ ಜೊತೆಗೆ ಜೀವನಕ್ಕೆ ಬೇಕಾದ ಅತ್ಯಮೂಲ್ಯ ಸಂದೇಶವನ್ನ ಅತ್ಯಮೋಘ ಕಥೆಯ ಮೂಲಕ ಪೋಣಿಸೋದ್ರಲ್ಲಿ ಕೋಡಿಯಲ್ಬೈಲ್ ಅವರು ಚಾಣಕ್ಯ. ಅದೇ ರೀತಿ ಈ ಬಾರಿ ರಾಜಧಾನಿಗೆ ಕಾಲಿಡ್ತಿರೋ 2 ನಾಟಕಗಳು ಕೂಡ ಪ್ರೇಕ್ಷಕರನ್ನ ರಂಜಿಸಲಿದೆ. ಶಿವದೂತಗುಳಿಗೆ ಭಕ್ತಿ ಪ್ರಧಾನ ನಾಟಕವಾದರೆ ಮೈತಿದಿ ಸಾಮಾಜಿಕ ನಾಟಕ. ರಾಜಧಾನಿಯಲ್ಲಿ 645ನೇ ಪ್ರದರ್ಶನ ಕಾಣಲಿರೋ ಶಿವದೂತಗುಳಿಗೆ ಹಾಗೆ 48ನೇ ಪ್ರದರ್ಶನ ಕಾಣಲಿರೋ ಮೈತಿದಿ ನಾಟಕದ ಟಿಕೆಟ್ ಬುಕ್ಕಿಂಗ್ ಈಗಾಗಲೇ ಓಪನ್ ಆಗಿದೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದರ್ಶನ ಕಾಣುವ ಈ ನಾಟಕದ ಟಿಕೆಟ್ಗಾಗಿ ಪರದೆಯ ಮೇಲಿರುವ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸಿ. ನಮಸ್ಕಾರ.